ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಸುಪ್ರೀಂ ಕೋರ್ಟ್ ಆಸ್ಕ್ ದಿ ಯೂನಿಯನ್ ಗವರ್ಮೆಂಟ್ ಟು ಫ್ರೇಮ್ ಗೈಡ್ಲೈನ್ಸ್ ರೆಗ್ಯುಲೇಟಿಂಗ್ ಸೋಷಿಯಲ್ ಮೀಡಿಯಾ ಕಂಡಕ್ಟ್ ಆಫ್ಟರ್ ಕಾಮಿಡಿಯನ್ಸ್ ಇನ್ಸೆನ್ಸಿಟಿವ್ಸ್ ಜೋಕ್ಸ್ ಆನ್ ಪರ್ಸನ್ ವಿತ್ ಡಿಸಬಿಲಿಟೀಸ್. ಈಗಿನ ಕಾಲದಲ್ಲಿ ಹಾಸ್ಯ ಅನ್ನೋದರ ಅರ್ಥನೇ ಬದಲಾಗ್ಬಿಟ್ಟಿದೆ. ಹಾಸ್ಯ ಅಂತಂದ್ರೆ ಬೇರೆಯವರನ್ನ ಅಪಹಾಸ್ಯ ಮಾಡೋದು, ಅವಹೇಳನ ಮಾಡೋದನ್ನೇ ಕಾಮಿಡಿ ಅಂತ ತುಂಬಾ ಜನ ಭಾವಿಸ್ಬಿಟ್ಟಿದ್ದಾರೆ. ಹೀಗಾಗಿ ಟ್ರೋಲಿಂಗ್ಗಳು ಮತ್ತೆ ಬೇರೆಯವರನ್ನ ಹೀಯಾಳಿಸುವ ಪ್ರವೃತ್ತಿಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಸೋಷಿಯಲ್ ಮೀಡಿಯಾವನ್ನ ಕನ್ಸಿಡರ್ ಮಾಡಿದ್ರೆ ಜಾಸ್ತಿ ಜನ ಬೇರೆಯವರ ವೀಕ್ನೆಸ್ ಅನ್ನ ತಮ್ಮ ಒಂದು ಅಸ್ತ್ರವನ್ನ ಬಳಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಈಗೀಗೆಲ್ಲ ಇಂತಹ ಒಂದು ಪ್ರಕ್ರಿಯೆಗಳನ್ನ ನೋಡಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಅದರಲ್ಲೂ ಮುಖ್ಯವಾಗಿ ನೋಡಿ, ಪರ್ಸನ್ ವಿತ್ ಡಿಸ್ಯಾಬಿಲಿಟಿ, ಈ ದಿವ್ಯಾಂಗರು ಅಂತ ಕರಿತೇವೆ ನಾವು, ಅಥವಾ ವಿಶೇಷ ಚೇತನರು ಅಂತ ಕರಿತೇವೆ, ಅವರನ್ನು ಸಹ ಬಿಡದೆ ಅವ್ರ ಬಗ್ಗೂ ಸಹ ಹಾಸ್ಯ ಮಾಡಿ ಅವರನ್ನ ಅವಹೇಳನಕರ ರೀತಿಯಲ್ಲಿ ಬಿಂಬಿಸುವುದನ್ನ ಮಾಡ್ತಾ ಇರುವಂತಹ ಕಾಮಿಡಿಯನ್ಸ್ ಇರ್ತಾರೆ. ಅಂದ್ರೆ ಅವರಿಗೆ ಸಂವೇದನಶೀಲತೆ ಅನ್ನೋದಿರೋದಿಲ್ಲ. ಇನ್ನೊಬ್ಬರ ಕಷ್ಟಗಳನ್ನ, ಅವರ ಒಂದು ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋ ಒಂದು ವಾಸ್ತವ ಅಥವಾ ಅವರ ಒಂದು ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಜ್ಞೆ ಸಹ ಇವರಿಗೆ ಇರೋದಿಲ್ಲ. ಹಾಗಾಗಿ ಇಂಥವರ ನಡವಳಿಕೆಗಳನ್ನ ನಿಯಂತ್ರಿಸಲಿಕ್ಕೆ ಒಂದು ಮಾರ್ಗಸೂಚಿಗಳನ್ನ ರೂಪಿಸಿ ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚಿಸ್ತಾ ಇದೆ. ಅದರಲ್ಲೂ ನೋಡಿ, ಕಮರ್ಷಿಯಲೈಸೇಷನ್ ಅಂತಂದ್ರೆ ಈಗ ಏನ್ ಮಾಡ್ತಾ ಇದ್ದಾರೆ, ಮಾತನ್ನೇ ವಾಣಿಜ್ಯಕ್ಕೋಸ್ಕರ ಬಳಸ್ಕೊಳ್ಳೋದು, ಅಂತಂದ್ರೆ ವಾಣಿಜ್ಯ ಲಾಭಕ್ಕೋಸ್ಕರ, ಮೀನ್ಸ್ ಯೂಸಿಂಗ್ ಸ್ಪೀಚ್ ಫಾರ್ ಪ್ರಾಫಿಟ್. ಅದರಲ್ಲೂ ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಎಲ್ಲಾ ಮಾಧ್ಯಮಗಳು ಬಂತು. ಇದರಲ್ಲಿ ಯೂಟ್ಯೂಬ್ ಇರಬಹುದು, ಇನ್ಸ್ಟಾಗ್ರಾಮ್, ಬೇರೆ ಬೇರೆ ಮಾಧ್ಯಮಗಳಲ್ಲಿ ನೀವು ಹಲವಾರು ಜನರನ್ನ ನೋಡಿರಬಹುದು. ದೇ ಆರ್ ಯೂಸಿಂಗ್ ದರ್ ಸ್ಪೀಚ್, ತಮ್ಮ ಮಾತನ್ನ ವಾಣಿಜ್ಯ ಉದ್ದೇಶಕ್ಕೋಸ್ಕರ ಬಳಸ್ಕೊಂಡು ಅದರಿಂದ ಲಾಭ ಪಡ್ಕೊಳ್ಳೋದು. ಬಟ್ ಇಟ್ ಮಸ್ಟ್ ನಾಟ್ ಹರ್ಟ್ ಸೆಂಟಿಮೆಂಟ್ಸ್ ಆಫ್ ವಲ್ನರಬಲ್ ಗ್ರೂಪ್ಸ್. ಆದ್ರೆ ಇವರ ಮಾತು ನಡವಳಿಕೆ ದುರ್ಬಲ ವರ್ಗದವರ ಭಾವನೆಗಳಿಗೆ ಧಕ್ಕೆ ತರಬಾರದು. ಆಸ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂಡರ್ ಆರ್ಟಿಕಲ್ 19(1)A, ಸಬ್ಜೆಕ್ಟ್ ಟು ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಅಂಡರ್ ಆರ್ಟಿಕಲ್ 19(2). ಸಂವಿಧಾನ ಎಲ್ರಿಗೂ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕೊಟ್ಟಿದೆ. ಆದ್ರೆ ಆ ಹಕ್ಕಿಗೆ ಕೆಲವೊಂದು ನಿರ್ಬಂಧಗಳಿದೆ, ನ್ಯಾಯಸಮ್ಮತವಾದ ನಿರ್ಬಂಧಗಳಿದೆ. ಇನ್ನು ವೇರಿಡ್ ಕಮ್ಯುನಿಟೀಸ್ ಇನ್ ಇಂಡಿಯಾ, ತುಂಬಾ ವಿವಿಧ ರೀತಿಯ ಸಮುದಾಯಗಳಿದ್ದಾವೆ ನಮ್ಮ ದೇಶದಲ್ಲಿ, ವಿಮೆನ್, ಚಿಲ್ಡ್ರನ್, ಡಿಸೇಬಲ್ಡ್ ಪರ್ಸನ್, ಮೈನಾರಿಟಿ. ಹಾಗಾಗಿ ದೇ ನೀಡ್ ಪ್ರೊಟೆಕ್ಷನ್ ಫ್ರಾಮ್ ಹಾರ್ಮ್ಫುಲ್ ಸ್ಪೀಚ್ ಲಿಂಕಿಂಗ್ ಟು ದಿ ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ ಆಫ್ ಡಿಗ್ನಿಟಿ ಅಂಡರ್ ಆರ್ಟಿಕಲ್ 21. ನಮಗೆ ರೈಟ್ ಟು ಲೈಫ್ ಅನ್ನೋದು ಬರೀ ಲೈಫ್ ಮಾತ್ರ ಅಲ್ಲ, ಅದು ಡಿಗ್ನಿಫೈಡ್ ಲೈಫ್. ಜೀವನ ಅಂತಂದ್ರೆ ಹೇಗೋ ಜೀವನ ನಡೆಸೋದಲ್ಲ, ಘನತೆಯಿಂದ ಜೀವನ ನಡೆಸೋದು. ಹಾಗಾಗಿ ಮಹಿಳೆಯರಾಗಿರ್ಬಹುದು, ಮಕ್ಕಳು, ದಿವ್ಯಾಂಗರಿರ್ಬಹುದು, ಮತ್ತೆ ಅಲ್ಪಸಂಖ್ಯಾತರು, ಇವರು ತಮ್ಮ ವಿರುದ್ಧ ಆಗ್ತಾ ಇರತಕ್ಕಂತಹ ಬೇರೆ ಬೇರೆ ಅವಹೇಳನಕಾರಿ ಘಟನೆಗಳಿಂದ ತಪ್ಪಿಸ್ಕೊಳ್ಳೋ ರೀತಿಯಲ್ಲಿ ಇವರಿಗೆ ರಕ್ಷಣೆ ಒದಗಿಸೋದು ಬೇರೆ ಬೇರೆ ಸರ್ಕಾರಗಳ ಅಥವಾ ಕಾನೂನು ವ್ಯವಸ್ಥೆಗಳ ಕರ್ತವ್ಯ. ಹಾಗಾಗಿ ಅದನ್ನ ಕೊಡಬೇಕು ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇನ್ನು ಮುಂದಿನ ವಿಚಾರ, ಇಂಡಿಯಾ ಅಂಡ್ ಫಿಜಿ agreed to deepen defense ties and called for free, open and inclusive Indo-Pacific region, with India offering training and upgrading of Fiji's military. ಭಾರತ ಮತ್ತೆ ಫಿಜಿ ಎಲ್ಲಿ ಬರುತ್ತೆ ಥಿಂಕ್ ಮಾಡಿ. ಮ್ಯಾಪಿಂಗ್ ಅಥವಾ ಯಾವ್ದಾದ್ರು ಒಂದು ಈ ದೇಶವನ್ನ ಮೊದಲು ನೋಡಿದ್ರೆ ಯಾವ ಒಂದು ಭಾಗದಲ್ಲಿ ಬರುತ್ತೆ ಸರ್ಚ್ ಮಾಡಿ ಇಂಟರ್ನೆಟ್ ಅಲ್ಲಿ. ಭಾರತ ಮತ್ತೆ ಫಿಜಿ ದೇಶ ರಕ್ಷಣಾ ಸಹಕಾರವನ್ನ ಇನ್ನಷ್ಟು ಬಲಪಡಿಸಿಕೊಳ್ಳಿಕ್ಕೆ ಒಪ್ಕೊಂಡಿವೆ. ಹಿಂದೂ ಪೆಸಿಫಿಕ್, ಅದರಲ್ಲೂ ಹಿಂದೂ ಮಹಾಸಾಗರ ಮತ್ತೆ ಪೆಸಿಫಿಕ್ ಪ್ರದೇಶ, ಈಗಾದ್ರೂ ಸ್ವಲ್ಪ ಒಂದು ಐಡಿಯಾ ಬರ್ತಾ ಇರಬಹುದು. ನಮ್ಮ ಭಾರತ ಎಲ್ಲಿದೆ, ಕೆಳಗಡೆ ಹಿಂದೂ ಮಹಾಸಾಗರ ಇದೆ, ಈ ಕಡೆ ಜಾವಾ, ಸುಮಾತ್ರ, ಇಂಡೋನೇಷಿಯಾ ಎಲ್ಲ ಬರುತ್ತೆ, ಆಮೇಲೆ ಆಸ್ಟ್ರೇಲಿಯಾ ಬರುತ್ತೆ, ಫಿಜಿ ಎಲ್ಲಿ ಬರಬಹುದು. ಈ ಒಂದು ಪ್ರದೇಶ ಇಂಡೋ ಪೆಸಿಫಿಕ್ ಅಂತ ಕರಿತೇವೆ. ಈ ರೀಜನ್ ಅಲ್ಲಿ ಮುಖ್ಯವಾಗಿ ಇನ್ಕ್ಲೂಸಿವ್ ಬೇರೆ ಬೇರೆ ದೇಶಗಳು ಬರುತ್ತೆ. ಎಲ್ಲವನ್ನ ಒಳಗೊಂಡಂತಹ ಒಂದು ಸಮಗ್ರ ಬೆಳವಣಿಗೆಗೆ ಇದು ದಾರಿ ಮಾಡಿಕೊಡುತ್ತೆ. ಮತ್ತೆ ಅದೇ ರೀತಿ ಇಂಡಿಯಾ ಆಫರಿಂಗ್ ಟ್ರೈನಿಂಗ್ ಅಂಡ್ ಅಪ್ಗ್ರೇಡಿಂಗ್ ಆಫ್ ಫಿಜಿಸ್ ಮಿಲಿಟರಿ, ಭಾರತ ಆ ಫಿಜಿ ಸೈನ್ಯಕ್ಕೆ ತರಬೇತಿ ಕೊಡ್ಲಿಕ್ಕೆ ಮತ್ತೆ ಅಲ್ಲಿನ ಸೈನ್ಯವನ್ನ ಆಧುನೀಕರಣಗೊಳಿಸಲಿಕ್ಕೆ ಸಹಾಯ ಮಾಡ್ತಾ ಇದೆ. ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ರೆಫರ್ಸ್ ಟು ಇಂಡಿಯಾಸ್ ವಿಷನ್ ಆಫ್ an open, inclusive region ensuring freedom of navigation, rule of law, connectivity and cooperation, countering dominance in Pacific and Indian Ocean. ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ಅಂತಂದ್ರೆ ಭಾರತ ಏನ್ ಮಾಡುತ್ತೆ, ಈ ಒಂದು ಪ್ರದೇಶದಲ್ಲಿ ಹಿಂದೂ ಮಹಾಸಾಗರ, ಈ ಕಡೆ ಪೆಸಿಫಿಕ್ ಇದೆ, ಎರಡು ಒಂದು ಮಹಾಸಾಗರಗಳ ಒಂದು ವಲಯದಲ್ಲಿ
ನೌಕಾಯಾನಕ್ಕೆ ಸ್ವಾತಂತ್ರ್ಯ ಇರೋದು. ಮತ್ತೆ ರೂಲ್ ಆಫ್ ಲಾ, ಕಾನೂನಿನ ಪ್ರಕಾರನೇ ಎಲ್ಲರೂ ನಡ್ಕೊಳ್ಳೋದು. ಮತ್ತೆ ಸಹಕಾರ, ಸಂಪರ್ಕ, ಆಡಳಿತ, ಈ ರೀತಿ ಹಲವಾರು ವಿಷಯಗಳನ್ನ ಖಚಿತಪಡಿಸಿಕೊಂಡು ನಮ್ಮ ದೇಶ ಮತ್ತೆ ಇತರ ದೇಶಗಳ ಜೊತೆ ಒಂದಾಗಿ ಕಾರ್ಯನಿರ್ವಹಿಸೋದು. ಹಾಗಾಗಿ ಯಾವುದೇ ಒಂದು ದೇಶ ಸರಿಯಾಗಿ ಪ್ರಾಬಲ್ಯ ಹೊಂದೋದು ಅಥವಾ ಯಾವ ಡಾಮಿನೆನ್ಸ್ ಹೊಂದೋದನ್ನ ತಪ್ಪಿಸಬೇಕು. ಹಾಗಾಗಿ ಅದಾದ ನಂತರ ಭಾರತದ ಸಾಗರ್ ಇನಿಷಿಯೇಟಿವ್ ಇದೆ. ನೀವು ಡಿಫೆನ್ಸ್ ಕೋಆಪರೇಷನ್ ಇನ್ಕ್ಲೂಡ್ಸ್ ಇಂಡಿಯಾ ಫಿಜಿ MOU ಆನ್ ಡಿಫೆನ್ಸ್, ಕೆಪಾಸಿಟಿ ಬಿಲ್ಡಿಂಗ್, ಇನ್ಫಾರ್ಮೇಶನ್ ಎಕ್ಸ್ಚೇಂಜ್, ಮ್ಯಾರಿಟೈಮ್ ಕೋಆಪರೇಷನ್, ಅಲೈನಿಂಗ್ ವಿತ್ ನೋಡಿ ಇಂಡಿಯಾ ಸಾಗರ್ ಪಾಲಿಸಿ. ಸಾಗರ್ ಅಂತಂದ್ರೆ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್. ಈ ಹಿಂದೂ ಮಹಾಸಾಗರ ಪ್ರದೇಶ ಇದೆಯಲ್ವಾ, ಇಂಡಿಯನ್ ಓಷನ್, ಆ ಒಂದು ಭಾಗದಲ್ಲಿ ಯಾವ್ಯಾವ ದೇಶಗಳು ಬರುತ್ತೋ ಆ ದೇಶಗಳ ಜೊತೆ ಗ್ರೋ ಆಗೋದು ಮತ್ತೆ ಸೆಕ್ಯೂರಿಟಿ, ಪ್ರತಿಯೊಬ್ಬರಿಗೂ ಭದ್ರತೆ ಒದಗಿಸೋದು ಸಾಗರ್ ಪಾಲಿಸಿ ಅಂಡರಲ್ಲಿ ನಾವು ಅದನ್ನ ಪ್ರಮೋಟ್ ಮಾಡ್ತೇವೆ. ಇಂಡಿಯಾ ಫಿಜಿ MOU ದಲ್ಲಿ ಡಿಫೆನ್ಸ್ ಕೆಪಾಸಿಟಿ ಬಿಲ್ಡಿಂಗ್ ಇರಬಹುದು, ಮತ್ತೆ ಇನ್ಫಾರ್ಮೇಶನ್ ಎಕ್ಸ್ಚೇಂಜು, ಮ್ಯಾರಿಟೈಮ್ ಕೋಆಪರೇಷನ್, ಸಮುದ್ರಕ್ಕೆ ಸಂಬಂಧಪಟ್ಟಂತಹ ಸಹಕಾರ, ಹೀಗೆ ಹಲವಾರು ವಿಷಯಗಳನ್ನ ಮುಖ್ಯವಾಗಿ ಇಲ್ಲಿ ಪರಿಗಣಿಸ್ತಾರೆ. ದ ಇಂಡಿಯನ್ ನೇವಿ ಕಮಿಷನ್ ಸ್ಟೆಲ್ತ್ ಫ್ರಿಗೇಟ್ಸ್. ಏನು ಸ್ಟೆಲ್ತ್ ಫ್ರಿಗೇಟ್ಸ್ ಅಂತಂದ್ರೆ ಮೊದಲೊಂದು ಸಾರಿ ಸಹ ಬಂದಿತ್ತು, ನೆನಪು ಮಾಡ್ಕೊಳ್ಳಿ, ಗೊತ್ತಿರೋರು ಅಥವಾ ಗೊತ್ತಿಲ್ಲದೆ ಇರೋರು ತಿಳ್ಕೊಂಡು ಸ್ಟೆಲ್ತ್ ಫ್ರಿಗೇಟ್ ಅಂತಂದ್ರೆ ಏನು ಅಂತ ಕಮೆಂಟ್ ಮಾಡಿ. INS ಉದಯಗಿರಿ ಅಂಡ್ INS ಹಿಮಗಿರಿ ಅಂಡರ್ ಪ್ರಾಜೆಕ್ಟ್ 17A, ಎನ್ಹಾನ್ಸಿಂಗ್ ಬ್ಲೂ ವಾಟರ್ ಕಾಂಬ್ಯಾಟ್ ಕೆಪಾಬಿಲಿಟಿ. ಭಾರತ ನೌಕಾಪಡೆ ಪ್ರಾಜೆಕ್ಟ್ 17 ಅಂಡರಲ್ಲಿ INS ಉದಯಗಿರಿ ಮತ್ತು INS ಹಿಮಗಿರಿ ಇದು ನಿಯೋಜನೆ ಆಗಿದೆ. ಇದರಿಂದಾಗಿ ನಮ್ಮ ನೌಕಾಪಡೆ ಸಾಮರ್ಥ್ಯ ಹೆಚ್ಚಾಗ್ತಾ ಇದೆ. ಪ್ರಾಜೆಕ್ಟ್ 17A ಫ್ರಿಗೇಟ್ಸ್ ಆರ್ ಅಡ್ವಾನ್ಸ್ಡ್ ಫಾಲೋ ಆನ್ ವೇರಿಯಂಟ್ಸ್ ಆಫ್ ಶಿವಾಲಿಕ್ ಕ್ಲಾಸ್ ಫ್ರಿಗೇಟ್ಸ್. ಇವು ಶಿವಾಲಿಕ್ ಕ್ಲಾಸ್ ಸ್ವಲ್ಪ ಹೊಸ ಅಡ್ವಾನ್ಸ್ಡ್ ಕ್ಲಾಸ್ ಅಂತ ಹೇಳ್ಬೋದು, ಅತ್ಯಾಧುನಿಕ ಆವೃತ್ತಿ. ಫೀಚರಿಂಗ್ ಸ್ಟೆಲ್ತ್ ಟೆಕ್ನಾಲಜಿ, ಮಾಡರ್ನ್ ವೆಪನ್ರಿ ಅಂಡ್ ಸ್ಟೇಟ್ ಆಫ್ ದಿ ಆರ್ಟ್ ಸೆನ್ಸರ್ ಸಿಸ್ಟಮ್. ಹೊಸ ಸಂವೇದಕ ವ್ಯವಸ್ಥೆಗಳಿರಬಹುದು. ಸ್ಟೆಲ್ತ್ ಅಂತಾರೆ, ಮೊದಲೊಂದ್ಸರಿ ಹೇಳಿದೆ, ನೆನಪಿದ್ಯಾ? ಸ್ಟೆಲ್ತ್ ಅಂತಂದ್ರೆ ಶತ್ರು ಸೈನ್ಯದ ಕಣ್ಣಿಗೆ ಬೀಳದೆ ಇಸ್ಕೊಂಡು ಬರೋದು, ತನ್ನ ಕೆಲಸವನ್ನ ಮುಗಿಸಿ ಯಾರಿಗೂ ತಿಳಿಯದ ಹಾಗೆ ವಾಪಸ್ ಬರೋದು, ಅಂತಹ ಒಂದು ತಂತ್ರಜ್ಞಾನವನ್ನ ಇದರಲ್ಲಿ ಅಳವಡಿಸಿರ್ತಾರೆ. ಆ ರೀತಿ ಅದನ್ನ ಬಿಲ್ಡ್ ಮಾಡಿರ್ತಾರೆ. ಇನ್ನು ಮಜಗಾಂವ್ ಅಥವಾ ಮಳಗಾಂವ್ ಅಂತ ಹೇಳ್ಬಹುದು ಇದಕ್ಕೆ, ಡಾಕ್ ಶಿಪ್ ಬಿಲ್ಡರ್ಸ್ ಅಂಡ್ GRSC ಕೋಲ್ಕತ್ತಾ. ದೇ ಆರ್ ಬಿಲ್ಡಿಂಗ್ ದೀಸ್ ಫ್ರಿಗೇಟ್ಸ್ ವಿತ್ ಓವರ್ 75% ಇಂಡಿಜಿನಸ್ ಕಂಟೆಂಟ್. ಇದರಲ್ಲಿ ಸುಮಾರು ಸ್ವದೇಶಿ ಪ್ರಮಾಣ ಒಂದು 75% ಇದೆ. ಸಪೋರ್ಟಿಂಗ್ ಆತ್ಮನಿರ್ಭರ್ ಭಾರತ್ ಅಂಡ್ ಇಂಡಿಯಾ ಶಿಪ್ ಬಿಲ್ಡಿಂಗ್ ಕೆಪಾಬಿಲಿಟಿ. ಹಾಗಾಗಿ ಇದರಿಂದಾಗಿ ನಮ್ಮ ಆತ್ಮನಿರ್ಭರ್ ಭಾರತ್ ಸಂಕಲ್ಪ ಇದೆಯಲ್ವಾ, ಇದು ಸಾಕಾರಗೊಳ್ತಾ ಇದೆ. ದೇಶೀಯವಾದ ಹಡಗು ನಿರ್ಮಾಣ ಸಾಮರ್ಥ್ಯಕ್ಕೆ ಇದು ಪೂರಕ ಆಗಿದೆ ಅಂತ ಹೇಳ್ಬೋದು. ಇನ್ನು ಇಂಡಿಯಾಸ್ ಫಾಸಿಲ್ಸ್ ಇನ್ಕ್ಲೂಡಿಂಗ್ ಅಮೋನೈಟ್ಸ್ and extinct sea creatures are at high risk of illegal sale abroad to private collectors and auctions, threatening national heritage. ಈಗ ಅಮೋನೈಟ್ಗಳಂತ ಇರುತ್ತೆ, ಅದಾದ್ಮೇಲೆ ಹಳೆ ಕಾಲದ ಸಮುದ್ರ ಜೀವಿಗಳ ಪಳೆಯುಳಿಕೆಗಳಿರುತ್ತೆ. ಇದನ್ನ ಎಷ್ಟೋ ಜನ ಖಾಸಗಿ ಅಂತಂದ್ರೆ ಯಾರಿಗೂ ಸರ್ಕಾರಕ್ಕೆ ಹೇಳದೆ ತಿಳಿಸದೆ ಸಂಗ್ರಹ ಮಾಡೋರು ಇರ್ತಾರೆ, ಹಾಗೂ ಹರಾಜು ಮಾಡೋರು ಇರ್ತಾರೆ, ಆಕ್ಷನ್ ಮಾಡೋರು ಇರ್ತಾರೆ. ಇವರು ಅಕ್ರಮವಾಗಿ ಇದನ್ನ ವಿದೇಶಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಇದು ನಮ್ಮ ಪರಂಪರೆಗೆ ಇರುವಂತಹ ಒಂದು ವಿಪತ್ತು, ದೊಡ್ಡ ಬೆದರಿಕೆ ಅಂತ ಹೇಳ್ಬಹುದು, ಥ್ರೆಟ್ ಇದು. ಇನ್ನು ಫಾಸಿಲ್ ಇನ್ ಇಂಡಿಯಾ ಆರ್ ಲೀಗಲಿ ಪ್ರೊಟೆಕ್ಟೆಡ್ ಅಂಡರ್ ಆಂಟಿಕ್ವಿಟೀಸ್ ಅಂಡ್ ಆರ್ಟ್ ಟ್ರೆಜರ್ ಆಕ್ಟ್ 1972. ಅಂತಂದ್ರೆ ಈ ಪಳೆಯುಳಿಕೆಗಳನ್ನ ನಾವು ಮುಖ್ಯವಾಗಿ ಆಂಟಿಕ್ವಿಟೀಸ್ ಅಂತಂದ್ರೆ ಪುರಾತನ ವಸ್ತುಗಳು ಮತ್ತೆ ಕಲೆಗೆ ಸಂಬಂಧಪಟ್ಟಂತ ಆರ್ಟ್ ಟ್ರೆಜರ್ ಆಕ್ಟ್ 1972 ಅದರ ಒಂದು ಅಂಡರ್ ಅಲ್ಲಿ ಪ್ರೊಟೆಕ್ಟ್ ಮಾಡ್ತೇವೆ, ವಿಚ್ ರೆಗ್ಯುಲೇಟ್ಸ್ ಎಕ್ಸ್ಪೋರ್ಟ್, ಟ್ರೇಡ್ ಅಂಡ್ ಪ್ರಿಸರ್ವೇಷನ್ ಆಫ್ ದಿ ಕಲ್ಚರಲ್ ಆಬ್ಜೆಕ್ಟ್ಸ್ ಇನ್ಕ್ಲೂಡಿಂಗ್ ಜಿಯೋಲಾಜಿಕಲ್ ಸ್ಪೆಸಿಮನ್ಸ್. ಈ ಒಂದು ಕಾಯ್ದೆಯ ಅಡಿಯಲ್ಲಿ ಮುಖ್ಯವಾಗಿ ಎಕ್ಸ್ಪೋರ್ಟ್ ರಫ್ತು ಮಾಡೋದು, ಟ್ರೇಡ್ ವ್ಯಾಪಾರ, ಅದ್ರ ಜೊತೆ ಪ್ರಿಸರ್ವೇಷನ್ ಇವುಗಳನ್ನ ಸಂರಕ್ಷಿಸೋದು, ಯಾವ್ಯಾವುದನ್ನ ಕಲ್ಚರಲ್ ಆಬ್ಜೆಕ್ಟ್ಸ್ ಮುಖ್ಯವಾಗಿ ಸಾಂಸ್ಕೃತಿಕ ವಸ್ತುಗಳನ್ನ ಸಂರಕ್ಷಿಸೋದು, ವ್ಯಾಪಾರ, ಎಕ್ಸ್ಪೋರ್ಟ್ ಮಾಡೋದು, ಇದೆಲ್ಲವನ್ನ ನೋಡ್ಕೊಳ್ಳುತ್ತೆ ಈ ಒಂದು ಆಕ್ಟ್. ಇನ್ಕ್ಲೂಡಿಂಗ್ ಜಿಯೋಲಾಜಿಕಲ್ ಸ್ಪೆಸಿಮನ್ಸ್, ಭೌಗೋಳಿಕ ಮಾದರಿಗಳು, ಅದನ್ನ ಸಹ ಮುಖ್ಯವಾಗಿ ಇಲ್ಲಿ ನೋಡ್ಕೊಳ್ತಾರೆ. ಇನ್ನು ಪ್ಯಾಲಿಯೋಂಟಾಲಜಿಕಲ್ ಅಂತ ಹೇಳ್ತಾರೆ. ಪ್ಯಾಲಿಯೋಂಟಾಲಜಿ ಸಿಗ್ನಿಫಿಕೆನ್ಸ್ ಆಫ್ ಇಂಡಿಯಾ ಫಾಸಿಲ್ಸ್ ಅಂತಂದ್ರೆ ಹಳೆ ಕಾಲದ ಪ್ರಾಗ ಇತಿಹಾಸ ಅಂತೆಲ್ಲ ಬರುತ್ತೆ, ನೀವು ಕೇಳಿರ್ಬಹುದು, ಇತಿಹಾಸದಲ್ಲಿ ಈ ಒಂದು ಟರ್ಮ್ ಕೇಳ್ತಾ ಇರ್ತೀರಿ. ಈ ನಮ್ಮ ದೇಶದ ಹಳೆ ಕಾಲದ ಒಂದು ಫಾಸಿಲ್ ಫ್ಯೂಲ್ಗಳಿರುತ್ತಲ್ವಾ, ಉದಾಹರಣೆಗೆ ಕಚ್ ಇನ್ ಗುಜರಾತ್, ಸ್ಪಿಟಿ ಇನ್ ಹಿಮಾಚಲ್ ಪ್ರದೇಶ್, they provides crucial evidence of prehistoric biodiversity and ancient ocean ecosystem. ಅಂದ್ರೆ ಹಳೆ ಕಾಲದಲ್ಲಿ, ಆಗಿನ ಕಾಲದಲ್ಲಿ
ಸಾಗರ ಪರಿಸರ ವ್ಯವಸ್ಥೆಗಳು ಯಾವ ರೀತಿ ಇತ್ತು, ಜೈವಿಕ ವೈವಿಧ್ಯತೆ ಹೇಗಿತ್ತು, ಅದರ ಬಗ್ಗೆ ಎಲ್ಲ ಇಂತಹ ವಸ್ತುಗಳಿಂದ ನಮಗೆ ಮಾಹಿತಿ ಸಿಗುತ್ತೆ, ಪುರಾವೆಗಳು ಸಿಗುತ್ತೆ. ಹಾಗಾಗಿ ಅವುಗಳನ್ನು ಸಂರಕ್ಷಿಸೋದು ನಮ್ಮ ಆದ್ಯ ಕರ್ತವ್ಯ ಅಂತ ನಾವು ಈ ಮೂಲಕ ತಿಳ್ಕೊಳ್ಬಹುದು. ಇನ್ನು ವೊಕ್ಯಾಬ್ಲರಿ ಇವತ್ತಿನ ನೋಡಿ. ಹಿ ಡಿಸೈಡೆಡ್ ಟು ಕೊಲ್ಯೂಡ್ ವಿತ್ ಹಿಸ್ ಕ್ಲಾಸ್ಮೇಟ್ಸ್, ಪ್ಲಾನ್ ಸರ್ಪ್ರೈಸ್ ಪಾರ್ಟಿ ಫಾರ್ ದ ಟೀಚರ್. ಕೊಲ್ಯೂಡ್ ಅಂತಂದ್ರೆ ಒಂದು ಪ್ಲಾನ್ ಮಾಡೋದು. ಕನ್ಸ್ಪೈರ್ ಅಂತಂದ್ರೆ ಈಗ ಸಂಚು ಅಂತ ಒಂದು ಅರ್ಥನೂ ಸಹ ಇದೆ. ಹಾಗಂತ ಪ್ಲಾನ್ ಮಾಡೋದು ಅಂತ ಅರ್ಥ ಇದೆ. ಸರಿಯಾದ ಒಳ್ಳೆ ಪ್ಲಾನ್ ಆಗಿದ್ರೆ ಅದೊಂದು ತಂತ್ರ, ಕೆಟ್ಟ ಪ್ಲಾನ್ ಆಗಿದ್ರೆ ಅದು ಸಂಚು ಹೂಡೋದು ಅಥವಾ ತಂತ್ರ ಹೂಡೋದು. ಅವನೇನ್ ಮಾಡ್ದ, ಕ್ಲಾಸ್ಮೇಟ್ಗಳ ಜೊತೆ ಸೇರ್ಕೊಂಡು ಅವರ ಟೀಚರಿಗೊಂದು, ಅವರ ಶಿಕ್ಷಕರಿಗೊಂದು ಸರ್ಪ್ರೈಸ್ ಪಾರ್ಟಿಯನ್ನ ಪ್ಲಾನ್ ಮಾಡ್ದ. ಲುಕಿಂಗ್ ಬ್ಯಾಕ್ ಹಿ ಫೆಲ್ಟ್ ಅ ಸೆನ್ಸ್ ಆಫ್ ರೆಟ್ರೋಸ್ಪೆಕ್ಟಿವ್ ಸ್ಯಾಟಿಸ್ಫ್ಯಾಕ್ಷನ್. ಹಿಂತಿರುಗಿ ನೋಡಿದ್ರೆ ಫೆಲ್ಟ್ ಅ ಸೆನ್ಸ್ ಆಫ್ ರೆಟ್ರೋಸ್ಪೆಕ್ಟಿವ್ ಅಂತಂದ್ರೆ ಹೈಂಡ್ಸೈಟ್, ಲುಕಿಂಗ್ ಬ್ಯಾಕ್ ಅಂತಂದ್ರೆ ಸಿಂಹಾವಲೋಕನ ಅಂತ ಹೇಳ್ತಾರೆ. ಸಿಂಹ ಬಂದ ದಾರಿಯನ್ನ ತಿರುಗಿ ನೋಡಿ ಒಂದ್ಸಾರಿ ಹೇಗ್ ಬಂದೆ ನಾನು, ಅಥವಾ ನಾನು ಬೆಳೆದು ಬಂದ ಹಾದಿ ಏನು, ಆ ರೀತಿ ಒಂದು ನಮ್ಮನ್ನ ನಾವು ವಿಮರ್ಶೆ ಮಾಡ್ಕೊಳ್ಳೋದು, ಆ ರೀತಿ ಸಹ ಇದಕ್ಕೆ ಹೇಳ್ಬೋದು. ಇಲ್ಲಿ ಹಿಂತಿರುಗಿ ನೋಡಿದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಆಸ್ ದಿ ಇವೆಂಟ್ ಟರ್ನ್ಡ್ ಔಟ್ ಟು ಬಿ ಎ ಗ್ರೇಟ್ ಸಕ್ಸಸ್. ಆ ಇವೆಂಟ್ ಒಂದು ಸಕ್ಸಸ್ಫುಲ್ ಆಗಿ ನಡೀತು. ಹಿಸ್ ಟೀಚರ್ ಹೂ ವಾಸ್ ನೋನ್ ಫಾರ್ ಬೀಯಿಂಗ್ ಅಡಮೆಂಟ್ ಅಬೌಟ್ ಫಾಲೋವಿಂಗ್ ರೂಲ್ಸ್. ಎಡಮೆಂಟ್ ಅಂತಂದ್ರೆ ಹಠಮಾರಿ. ಫರ್ಮ್ ಅನ್ಯೀಲ್ಡಿಂಗ್ ಸ್ಟಬರ್ನ್ ಅಂತಂದ್ರೆ ರೂಲ್ಸ್ ಫಾಲೋ ಮಾಡೋದ್ರಲ್ಲಿ ಅಷ್ಟು ಅಡಮೆಂಟ್ ಆಗಿರೋದು, ಬಿಡದೆ ರೂಲ್ಸ್ ಫಾಲೋ ಮಾಡ್ಲಿಕ್ಕೆ ಹೇಳೋದು. ಗೇವ್ ಅ ಸ್ಮಾಲ್ ಪರ್ಸೆಪ್ಟ್ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ಟೀಮ್ ವರ್ಕ್. ಇವ್ರೇನ್ ಮಾಡಿದ್ರು, ಸ್ಮಾಲ್ ಪರ್ಸೆಪ್ಟ್ ಅಂತಂದ್ರೆ ನೋಡಿ ಇಲ್ಲಿದೆ ಪ್ರಿನ್ಸಿಪಲ್, ರೂಲ್, ಸೂತ್ರ, ಗೈಡ್ ಲೈನ್ ಅಂತ. ಟೀಮ್ ವರ್ಕ್ ನ ಬಗ್ಗೆ ಒಂದು ಪ್ರಿನ್ಸಿಪಲ್ ಈ ತರ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಸೂತ್ರವನ್ನ ಹೇಳ್ಕೊಟ್ರು. ಸ್ಟೂಡೆಂಟ್ಸ್ ಅಂಡರ್ಸ್ಟುಡ್ ದಿ ಇಂಪಾರ್ಟೆನ್ಸ್ ಆಫ್ ರೆಸಿಪ್ರಾಸಿಟಿ ಅಂಡ್ ಡಿಸೈಡೆಡ್ ಟು ರಿಟರ್ನ್ ದಿ ಫೇವರ್ ಬೈ ಹೆಲ್ಪಿಂಗ್ ಹಿಮ್ ವಿತ್ ಹಿಸ್ ಪ್ರಾಜೆಕ್ಟ್ಸ್. ಸ್ಟೂಡೆಂಟ್ಸ್ ಅದರ ಮಹತ್ವವನ್ನು ಅರ್ಥ ಮಾಡಿಕೊಂಡು ಯಾವ್ದ್ರದ್ದು ಇಂಪಾರ್ಟೆನ್ಸ್ ಆಫ್ ರೆಸಿಪ್ರಾಸಿಟಿ ಅಂತಂದ್ರೆ ಮ್ಯೂಚುವಲ್ ಎಕ್ಸ್ಚೇಂಜ್, ಗಿವ್ ಅಂಡ್ ಟೇಕ್, ಪರಸ್ಪರ ವಿನಿಮಯ, ಅದು ಸ್ನೇಹ ಸೌಹಾರ್ದತೆ ಇರಬಹುದು, ಕೆಲಸಗಳಲ್ಲಿ ವಿನಿಮಯ ಮಾಡ್ಕೊಳ್ಳೋದು ಇರಬಹುದು, ಅದರ ಮಹತ್ವವನ್ನು ಅರ್ಥಕೊಂಡು ಡಿಸೈಡೆಡ್ ಟು ರಿಟರ್ನ್ ದಿ ಫೇವರ್, ತಾವು ತಮ್ಮ ಕೈಲಾಗಿದ್ದ ಕೊಡುಗೆ ಕೊಡಬೇಕು ಅಂತ ಹೆಲ್ಪಿಂಗ್ ಹಿಮ್ ವಿತ್ ಪ್ರಾಜೆಕ್ಟ್ಸ್, ಆ ಶಿಕ್ಷಕರ ಪ್ರಾಜೆಕ್ಟ್ಗಳಿಗೆ ಹೆಲ್ಪ್ ಮಾಡಲಿಕ್ಕೆ ಮುಂದಾದ್ರು. ಇನ್ನು ಇವತ್ತಿನ ಕ್ವಶನ್ ನೋಡಿ. ವಿತ್ ರೆಫರೆನ್ಸ್ ಟು ಕಮರ್ಷಿಯಲೈಸೇಷನ್ ಆಫ್ ಫ್ರೀ ಸ್ಪೀಚ್ ಇನ್ ಇಂಡಿಯಾ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ಇಟ್ ರೆಫರ್ಸ್ ಟು ದಿ ಯೂಸ್ ಆಫ್ ಸ್ಪೀಚ್ ಫಾರ್ ಪ್ರಾಫಿಟ್ such as through social media influence. Even commercially driven speech enjoys absolute protection under Article 19(1)(a). ನೋಡಿ ಇದು ಸರಿಯಾ ಇದೆಯಾ ಇಲ್ವಾ ಅಂತ. Reasonable restrictions under Article 19(2) apply even to profit oriented speech that harms sentiments of vulnerable groups. ಎಷ್ಟು ಕರೆಕ್ಟ್ ಇದರಲ್ಲಿ? Only 2 are correct. 1 and 3 are correct while 2 is wrong. ಯಾಕೆ? Article 19(1)(a) is not absolute. ಇದು ಅಬ್ಸಲ್ಯೂಟ್ ಆದ ರೈಟ್ ಅಲ್ಲ, ಬಟ್ ಸಬ್ಜೆಕ್ಟ್ ಟು ರಿಸ್ಟ್ರಿಕ್ಷನ್ಸ್. 19(2) ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಗೆ. ಇನ್ನೊಂದು ಕ್ವಶನ್ ನೋಡಿ. ಅಸರ್ಷನ್, ರೀಸನ್. ಮೊದಲೊಂದು ಸಾರಿ ಹೇಳಿದ್ದೆ, ಒಂದು ಸ್ಟೇಟ್ಮೆಂಟ್ ಇರುತ್ತೆ, ಅದು ಸರಿ ಇದೆಯಾ ಅಂತ ನೋಡೋದು. ಎರಡನೇದು ರೀಸನ್. ಈ ಮೊದಲನೇ ಸ್ಟೇಟ್ಮೆಂಟ್ ಅನ್ನ ಈ ಎರಡನೇ ರೀಸನ್ ಅಂತ ಕೊಟ್ಟಿರೋ ಸ್ಟೇಟ್ಮೆಂಟ್ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆಯಾ ಅಂತ ನೋಡೋದು. ಆಮೇಲೆ ಕರೆಕ್ಟ್ ಯಾವ್ದಿದೆ, ತಪ್ಪು ಯಾವ್ದಿದೆ ಅದನ್ನ ಸಹ ನೋಡ್ಬೇಕಾಗುತ್ತೆ. ಅಸರ್ಷನ್ ನೋಡಿ. Commissioning of INS Udaygiri and INS Himagiri under the Project 17A strengthens India's blue water combat capability. Reason, Project 17A frigates are being indigenously built with over 75% local content by Malgaon Dock Shipbuilders and GRS. ಇಲ್ಲಿ ಆಪ್ಷನ್ಗಳು A and R are correct, R is correct explanation ಅಂತ ಇರುತ್ತೆ. A and ಇದು ಆಲ್ಮೋಸ್ಟ್ ಈ ತರ ಕ್ವಶನ್ ಬಂದಾಗ ಆಪ್ಷನ್ಗಳು ಸಿಮಿಲಾರಿಟಿ ಇರುತ್ತೆ. ಈ ಕೆಲವೊಂದ್ ಸಾರಿ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ, ಸ್ಟೇಟ್ಮೆಂಟ್ 1, 2, 3 ಅಂತ. ಆ ತರ ಕೊಟ್ಟು ಒಂದೇದು ಎರಡನೇದನ್ನ ಎಕ್ಸ್ಪ್ಲೇನ್ ಮಾಡುತ್ತಾ, ಅಥವಾ ಎರಡೂ ಸೇರಿ ಒಂದೇದನ್ನ ಎಕ್ಸ್ಪ್ಲೇನ್ ಮಾಡುತ್ತಾ, ಈ ತರ ತುಂಬಾ ಡಿಫ್ರೆಂಟ್ ಟೈಪ್ ಆದ ಸ್ಟೇಟ್ಮೆಂಟ್ ಅನ್ನ UPSC ಕೇಳಬಹುದು. ಅದಕ್ಕೆ ಲಿಮಿಟ್ ಇರೋದಿಲ್ಲ. ಈ ವರ್ಷದ ಕ್ವಶನ್ ಪೇಪರ್ ನೋಡಿದವರಿಗೆ ಗೊತ್ತಿರುತ್ತೆ. ಇಲ್ಲಿ ಇದಕ್ಕೆ ಆನ್ಸರ್ A. ಬೋತ್ A and R are ಕರೆಕ್ಟ್, ಎರಡು ಕರೆಕ್ಟ್ ಇದೆ. ಹಾಗಾಗಿ R ಅನ್ನೋದು A ನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. Indigenous construction with advanced stealth and weapons explain the enhancement of India's blue water capability. ನಾವು ಇಂಡಿಜಿನಸ್ ಆಗಿ ಡೆವಲಪ್ ಮಾಡ್ತಾ ಇದ್ದೀವಿ, ಹಾಗಾಗಿ ಇದು ನಮ್ಮ ಬ್ಲೂ ವಾಟರ್ ಕೆಪಾಸಿಟಿಯನ್ನ ಎನ್ಹಾನ್ಸ್ ಮಾಡ್ತಾ ಇದೆ ಅನ್ನೋದನ್ನ ಈ ಮೂಲಕ ನಾವು ತಿಳ್ಕೊಳ್ಬಹುದು. ಇನ್ನು ಇಂಡಿಯಾ ಜಪಾನ್ ಟೈಸ್, ಓಲ್ಡ್ ಪಾರ್ಟ್ನರ್ಸ್, ನ್ಯೂ ಪ್ರಯಾರಿಟೀಸ್ ಒಂದು ಆರ್ಟಿಕಲ್ ಇದೆ, ಅದ್ರ ಬಗ್ಗೆ ನೋಡೋಣ.
ಜಪಾನ್ಸ್ ಬಿಗ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ. ಬಹಳ ದೀರ್ಘಕಾಲದಿಂದನೂ ಜಪಾನ್ ನಮಗೆ ಒಳ್ಳೆ ಸ್ನೇಹಿತ ರಾಷ್ಟ್ರವಾಗಿ ಮುಂದುವರ್ಕೊಂಡು ಬರ್ತಾ ಇದೆ. ಜಪಾನ್ ಅನೌನ್ಸ್ಡ್ 10 ಟ್ರಿಲಿಯನ್ ಯೆನ್, ಜಪನೀಸ್ ಯೆನ್ ಅಂತ ಹೇಳ್ತಾರೆ ಅಂತ ನನಗೆ ಅನಿಸ್ತಾ ಇದೆ, ಅಂತಂದ್ರೆ ಅದ್ರ ಕರೆನ್ಸಿ ಯೆನ್, ಹಾಗಾಗಿ ಜಾಪನೀಸ್ ಯೆನ್ ಅಂದ್ರೆ ಅರೌಂಡ್ $68 ಬಿಲಿಯನ್. ಅಷ್ಟು ಮೊತ್ತದ ಇನ್ವೆಸ್ಟ್ಮೆಂಟ್ ಅನ್ನ ಭಾರತದಲ್ಲಿ ಮಾಡಲಿಕ್ಕೆ ಯೋಜಿಸ್ತಾ ಇದೆ. ಓವರ್ ದಿ ನೆಕ್ಸ್ಟ್ ಡಿಕೇಡ್, ನೋಡಿ ಇನ್ನು 10 ವರ್ಷಗಳ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಅಂದ್ರೆ ಇನ್ನು ಒಂದೆರಡು ವರ್ಷಕ್ಕೆ ಯಾವುದೋ ಪ್ಲಾನ್ ಮಾಡ್ತಿದ್ದೇವೆ ಅಂತಲ್ಲ, ಅರೌಂಡ್ $68 ಬಿಲಿಯನ್ ನಷ್ಟು ಇನ್ವೆಸ್ಟ್ಮೆಂಟಿನ ಒಂದು ಪ್ಲಾನ್. ಯಾವುದ್ರ ಮೇಲೆ ಫೋಕಸ್ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್, ಮ್ಯಾನುಫ್ಯಾಕ್ಚರಿಂಗ್, ಕ್ಲೀನ್ ಎನರ್ಜಿ ಅಂಡ್ ಟೆಕ್ನಾಲಜಿ ಪಾರ್ಟ್ನರ್ಶಿಪ್ಸ್. ನಮ್ಮ ದೇಶಕ್ಕೆ ಪ್ರಮುಖವಾಗಿ ಬೇಕಾಗಿರೋದೇ ಇದು. ಈಗ ಮುಖ್ಯವಾಗಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು, ಅದರಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬೆಳಿಬೇಕು, ಇನ್ನು ಪರಿಸರ ಸಂರಕ್ಷಣೆ ಸಹ ಆಗಬೇಕು, ಕ್ಲೀನ್ ಎನರ್ಜಿ ಬೇಕು ಅದಕ್ಕೆ. ಹಾಗಾಗಿ ಇದೆಲ್ಲ ವಿಷಯಗಳ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಜಪಾನ್ ಇಸ್ ಆಲ್ಸೋ ಹೆಲ್ಪಿಂಗ್ ಇಂಡಿಯಾ ಇನ್ ಪ್ರಾಜೆಕ್ಟ್ಸ್ ಲೈಕ್ ದಿ ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೇಲ್ ಕಾರಿಡಾರ್, ಬುಲೆಟ್ ಟ್ರೈನ್. ಜಪಾನ್ ನಮಗೆ ಬುಲೆಟ್ ಟ್ರೈನ್ ಕೊಡ್ತಾ ಇದೆ. ನೆಕ್ಸ್ಟ್ ಜನರೇಷನ್ E10 ಸೀರೀಸ್ ಶಿಂಕಾನ್ಸೆನ್, ಈ ಒಂದು ಟ್ರೈನ್ ನಮಗೋಸ್ಕರ ಅದು ಬಿಲ್ಡ್ ಮಾಡ್ತಾ ಇದೆ, ಪ್ರಾಜೆಕ್ಟ್ ನಲ್ಲಿ ಹೆಲ್ಪ್ ಮಾಡ್ತಾ ಇದೆ. ದಿಸ್ ಶೋಸ್ ಜಪಾನ್ಸ್ ಲಾಂಗ್ ಟರ್ಮ್ ಕಾನ್ಫಿಡೆನ್ಸ್ ಇನ್ ಇಂಡಿಯಾಸ್ ಎಕಾನಮಿ ಇವನ್ ವೆನ್ ಗ್ಲೋಬಲ್ ಇನ್ವೆಸ್ಟರ್ಸ್ ಆರ್ ಕಾಶಿಯಸ್. ಎಷ್ಟೋ ದೇಶಗಳು ಭಾರತದ ಎಕಾನಮಿಯನ್ನ ನಂಬ್ತಾ ಇಲ್ಲ, ಆದ್ರೂ ಸಹ ಜಪಾನ್ ಮುಂದೆ ಬಂದು ಇಲ್ಲ ನಾನಿದ್ದೇನೆ ನಿಮ್ ಜೊತೆ ಯಾವಾಗಲೂ ಅಂತ ಹೇಳ್ತಾ ಇದೆ. ಸೆಕ್ಯೂರಿಟಿ ಅಂಡ್ ಡಿಫೆನ್ಸ್ ಕೋಆಪರೇಷನ್ ನೋಡೋದಾದ್ರೆ ಇಂಡಿಯಾ ಅಂಡ್ ಜಪಾನ್ ಆರ್ ಅಪ್ಡೇಟಿಂಗ್ ದಿ 2008 ಜಾಯಿಂಟ್ ಡಿಕ್ಲರೇಷನ್ ಆನ್ ಸೆಕ್ಯೂರಿಟಿ ಕೋಆಪರೇಷನ್ ಮ್ಯಾಚ್ ನ್ಯೂ ರಿಯಾಲಿಟೀಸ್. ಈಗ ಜಗತ್ತು ಎಷ್ಟು ವೇಗವಾಗಿ ಬದಲಾಗ್ತಾ ಇದೆಯೋ ಅದಕ್ಕೆ ನಾವು ಅಷ್ಟೇ ವೇಗವಾಗಿ ಹೊಂದಿಕೊಳ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಭಾರತ ಮತ್ತೆ ಜಪಾನ್ ಸಹ ಹಳೆಯ ಒಂದು ಕೋಆಪರೇಷನ್ ಟ್ರೀಟಿ ಇತ್ತು, ಜಾಯಿಂಟ್ ಡಿಕ್ಲರೇಷನ್ ಇತ್ತು, ಅದನ್ನ ಅಪ್ಡೇಟ್ ಮಾಡ್ತಾ ಇವೆ. ಕೊಲಾಬರೇಷನ್ ಇಸ್ ಎಕ್ಸ್ಪ್ಯಾಂಡಿಂಗ್ ಇನ್ ಕ್ರಿಟಿಕಲ್ ಮಿನರಲ್ಸ್, ಫಾರ್ಮಾಸ್ಯೂಟಿಕಲ್ಸ್, ಕ್ಲೀನ್ ಎನರ್ಜಿ ಅಂಡ್ ಡಿಫೆನ್ಸ್. ಮತ್ತೆ ಅವರ ಒಂದು ಸಹಾಯ ಸಹಕಾರ ಸೌಹಾರ್ದತೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಕ್ರಿಟಿಕಲ್ ಮಿನರಲ್ ನಮಗೆ ಅವಶ್ಯಕತೆ ಇರೋದು, ಫಾರ್ಮಾಸ್ಯೂಟಿಕಲ್ಸ್ ಇರಬಹುದು, ಔಷಧಿ ಕ್ಷೇತ್ರ, ಕ್ಲೀನ್ ಎನರ್ಜಿ, ಡಿಫೆನ್ಸ್, ಎಲ್ಲಾ ಕ್ಷೇತ್ರದಲ್ಲೂ ಸಹಕಾರ ವೃದ್ಧಿ ಆಗ್ತಾ ಇದೆ. ಬೋತ್ ಕಂಟ್ರೀಸ್ ಎಂಫಸೈಸ್ ಇಂಡೋ ಪೆಸಿಫಿಕ್ ಸೆಕ್ಯೂರಿಟಿ. ಮುಖ್ಯವಾಗಿ ಆವಾಗ ನೋಡಿದ ಹಾಗೆ ಇಂಡೋ ಪೆಸಿಫಿಕ್, ಇಂಡಿಯನ್ ಓಷನ್, ಪೆಸಿಫಿಕ್ ಓಷನ್, ಆ ಭಾಗದಲ್ಲಿ ಮುಖ್ಯವಾಗಿ ಸೆಕ್ಯೂರಿಟಿ ಇರಬೇಕು. ಅಂಡ್ ರೂಲ್ಸ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರ್, ಮುಖ್ಯವಾಗಿ ಎಲ್ಲಾ ದೇಶಗಳು ಒಂದು ರೂಲ್ ಬೇಸ್ಡ್ ಮೇಲೆ ವರ್ಕ್ ಆಗಬೇಕು. ಒಂದು ದೇಶ ತನಗೆ ಬೇಕಾಗಿರೋ ರೂಲ್ಸ್ ಅನ್ನ ಫಾರ್ಮ್ ಮಾಡಿ ಆಮೇಲೆ ಎಲ್ಲರನ್ನ ದಬ್ಬಾಳಿಕೆ ಮಾಡೋದಲ್ಲ. ಈ ಮೂಲಕ ಚೀನಾವನ್ನ ಕೌಂಟರ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಎರಡು ದೇಶಗಳು ಮುಂದಾಗ್ತಾ ಇವೆ. ಅದೇ ರೀತಿ ಸ್ಟ್ರಾಟಜಿಕ್ ಬ್ಯಾಲೆನ್ಸಿಂಗ್ ವಿತ್ US ಅಂಡ್ ಚೀನಾ. ಇನ್ನು ನಮ್ಮ ಮೋದಿಯವರ ವಿಸಿಟ್, ಮುಖ್ಯವಾಗಿ ಇಂಡಿಯಾ ಇಸ್ ಮ್ಯಾನೇಜಿಂಗ್ ಟೈಸ್ ವಿತ್ ಬೋತ್ US ಅಂಡ್ ಚೀನಾ. ನಮ್ಮ ದೇಶ ಈ ಕಡೆ US ಜೊತೆನೂ ಮತ್ತೆ ಈ ಕಡೆ ಚೀನಾ ಜೊತೆ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಆಫ್ಟರ್ 2020 ಗಲ್ವಾನ್ ಕ್ಲಾಶ್, ಇಂಡಿಯಾ ಇಸ್ ಸ್ಟ್ರೆಂಥನಿಂಗ್ ಟೈಸ್ ವಿತ್ ಟ್ರಸ್ಟೆಡ್ ಪಾರ್ಟ್ನರ್ಸ್ ಲೈಕ್ ಜಪಾನ್ ವೈಲ್ ನಾಟ್ ಕಟಿಂಗ್ ಆಫ್ ದಿ ಎಂಗೇಜ್ಮೆಂಟ್ ವಿತ್ ಚೀನಾ. ಒಂದ್ ಕಡೆ ನಾವು ಜಪಾನ್ ಅಂತಹ ದೇಶಗಳ ಜೊತೆಗಿನ ಸಂಬಂಧವನ್ನ ಸಹ ಸುಭದ್ರವಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಅದೇ ಸಂದರ್ಭದಲ್ಲಿ ಚೀನಾದ ಜೊತೆ ಗಲ್ವಾನ್ ಕ್ಲಾಶ್ ಆದ್ಮೇಲೆ ಸ್ವಲ್ಪ ನಮ್ಗೆ ಇರುಸುಮುರುಸಾಗಿತ್ತು, ಆದ್ರೆ ಅಲ್ಲೂ ಕಂಪ್ಲೀಟ್ ಆಗಿ ಕಟ್ ಆಫ್ ಆಗಿಲ್ಲ. ನಾವು ಅಲ್ಲೂ ಸಹ ಎಷ್ಟು ಬೇಕೋ ಅಷ್ಟನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ಸಂಬಂಧಗಳನ್ನ. ಇನ್ನು ಜಪಾನ್ ಅಂಡ್ ಇಂಡಿಯಾ ಕೋಆಪರೇಟ್ ಇನ್ ಕ್ವಾಡ್ ಗ್ರೂಪಿಂಗ್, ಅದರಲ್ಲಿ ಇಂಡಿಯಾ, ಜಪಾನ್, ಆಸ್ಟ್ರೇಲಿಯಾ, US ಅಂತಿದೆ. ಚತುರ್ಭುಜ ಅಂತ ಕರೆದ ಹಾಗೆ ನಾವು ಕನ್ನಡದಲ್ಲಿ ಕ್ವಾಡ್ ಗ್ರೂಪಿಂಗ್. ನೆನಪಿದೆಯಾ ನಿಮ್ಗೆ? IR ಕ್ಲಾಸ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಆಸ್ಟ್ರೇಲಿಯಾ ಈ ಕಡೆ, US, ಇಂಡಿಯಾ ಇಲ್ಲಿದೆ ಈ ಭಾಗದಲ್ಲಿ, ಮೇಲ್ಗಡೆ ಜಪಾನ್ ಇದೆ. ಆ ರೀತಿನೇ ಇದೆ. ಅದು ಒಂದು ಮ್ಯಾಪ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಆ ಒಂದು ಮ್ಯಾಪ್ನ ರೀತಿ ನೋಡಿದ್ರೆ ಅದನ್ನು ಕ್ವಾಡ್ ಅಂತ ಕರೀತಾರೆ, ಕ್ವಾಡ್ ಗ್ರೂಪಿಂಗ್ ಅಂತ ಕರೀತಾರೆ. ಅದಕ್ಕೆ ಚೀನಾ ಇಂಡೋ ಪೆಸಿಫಿಕ್ ಅನ್ನ ಆವರಿಸ್ಕೊಳ್ಳೋದನ್ನ ತಡೆಗಟ್ಟಲಿಕ್ಕೆ ಈ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ಇನ್ನು ಇಂಡಿಯಾ ಸ್ಟ್ರಾಟಜಿ ನಾಟ್ ಡಿಪೆಂಡೆಂಟ್ ಆನ್ ಒನ್ ಪವರ್ ಬಟ್ ಕೀಪಿಂಗ್ ಬ್ಯಾಲೆನ್ಸ್ ಬಿಟ್ವೀನ್ ಬಿಗ್ ಪ್ಲೇಯರ್ಸ್. ನಮ್ಮ ದೇಶದ ಮುಖ್ಯ ತತ್ವ ಮೊದಲಿಂದಾನು ಸ್ವಲ್ಪ ಈ ರೀತಿನೇ ಇದೆ. ಯಾವುದೋ ಒಂದು ಪವರ್, ಅಮೆರಿಕಲ್ನ ತುಂಬಾ ಅವಲಂಬಿಸ್ಕೊಂಡು ಏನಾಯ್ತು ಅಂತ ನಾವು ನೋಡ್ಬಿಟ್ವಿ. ಟ್ಯಾರಿಫ್ ಅನ್ನ ಹಾಕಿದ್ಮೇಲೆ ನಾವು ನಿಧಾನವಾಗಿ ರಷ್ಯಾ, ಚೀನಾದ ಕಡೆ ನಿಧಾನವಾಗಿ ಒಳ್ಳೆ ಸ್ನೇಹವನ್ನ ಬೆಳೆಸ್ಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದೇವೆ. ಹಾಗಾಗಿ ನಾವು ದೊಡ್ಡ ದೊಡ್ಡ ದೇಶಗಳ ಜೊತೆ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಕಾಯ್ತಾ ಇದ್ದೇವೆ. ಅದನ್ನೇ ಮುಂದುವರ್ಸ್ಕೊಂಡು ಬರ್ತಾನು ಸಹ ಇದ್ದೇವೆ. ಹಾಗಾದ್ರೆ ಈ ಒಂದು ಇದರಿಂದ ಸಿಗುವಂತ ಮೆಸೇಜ್ ಏನಂತಂದ್ರೆ, ಜಪಾನ್ ಇಸ್ ನಾಟ್ ಜಸ್ಟ್ ಬೂಸ್ಟಿಂಗ್ ಎಕನಾಮಿಕ್ ಟೈಸ್ ಬಟ್ ಆಲ್ಸೋ ಸಿಗ್ನಲಿಂಗ್ ಡೀಪ್ ಟ್ರಸ್ಟ್ ಇನ್ ಇಂಡಿಯಾ ಸ್ಟೆಬಿಲಿಟಿ. ನಮ್ಮ ದೇಶ ಸುಸ್ಥಿರತೆಯಿಂದ ಮುಂದೆ ನಡೆಯುತ್ತೆ, ಭಾರತದ ಮೇಲೆ ನನಗೆ ನಂಬಿಕೆ ಇದೆ ಅಂತ ಜಪಾನ್ ಹೇಳ್ತಾ ಇದೆ. ಇಂಡಿಯಾ ಜಪಾನ್ ಪಾರ್ಟ್ನರ್ಶಿಪ್ ಗೋಸ್ ಬಿಯಾಂಡ್ ಟ್ರೇಡ್. ಬರೀ ವಾಣಿಜ್ಯ ವ್ಯಾಪಾರ ಮಾತುಕತೆ ಮಾತ್ರ ಅಲ್ಲ, ಇಟ್ಸ್ ಅಬೌಟ್ ಲಾಂಗ್ ಟರ್ಮ್ ಕೋಆಪರೇಷನ್. ದೀರ್ಘಾವಧಿಯಲ್ಲಿ ಸಹ ನಾವು ನಿಮ್ ಜೊತೆ ಇರ್ತೇವೆ,
ಒಂದೆರಡು ವರ್ಷ ಅಲ್ಲ 10 ವರ್ಷಗಳ ಯೋಜನೆ ಮಾಡ್ಕೊಳ್ಳೋಣ ಬನ್ನಿ ಅಂತ ಜಪಾನ್ ಹೇಳ್ತಾ ಇದೆ. ಎಕಾನಮಿ ಇರಬಹುದು, ಟೆಕ್ನಾಲಜಿ, ಡಿಫೆನ್ಸ್, ಡಿಪ್ಲೊಮೆಸಿ, ಯಾವುದೇ ವಿಷಯ ಇರಲಿ ಬನ್ನಿ ಇಬ್ರು ಸೇರಿ ಮುಂದೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಫಾರ್ ಇಂಡಿಯಾ, ಜಪಾನ್ ಇಸ್ ಒನ್ ಆಫ್ ದಿ ಮೋಸ್ಟ್ ರಿಲಯಬಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ ಇನ್ ಏಷ್ಯಾ. ನಮ್ಮ ಏಷ್ಯಾದಲ್ಲಿ ಮೋಸ್ಟ್ ರಿಲಯಬಲ್, ಅತ್ಯಂತ ಹೆಚ್ಚು ವಿಶ್ವಾಸವನ್ನ ನಾವು ಕೊಡಬಹುದಂತ ವಿಶ್ವಸನೀಯವಾದ ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂದ್ರೆ ಅದು ಜಪಾನ್. ಹಾಗಾಗಿ ಈ ಸಂಬಂಧ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮುಂದೆ ಸಾಗ್ಲಿ ಅಂತ ಹೇಳ್ತಾ ಇವತ್ತಿನ ಅನಾಲಿಸಿಸ್ ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.